ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಶನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸಸ್ ಓನ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತಹ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಹೇಳಿದ್ರಿ ಬೇರೆ ದೇಶದ ಕಂಪನಿಗೆ ಮನೆಯಲ್ಲೇ ಮಾಡುವಂತ ಕೆಲಸ ಇದ್ರೆ ತಿಳಿಸಿ ಅಂತ. ಇದು US ಬೇಸ್ಡ್ ಕಂಪನಿ, ನೀವು ಮನೆಯಲ್ಲೇ ಮಾಡುವಂತಹ ಕೆಲಸ. ಓಕೆನಾ? ಸೊ ನಾನು ಎಂತ ಹೇಳೋದು ಅಂತ ಹೇಳಿದ್ರೆ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಎಂತಕ್ಕಂತ ಹೇಳಿದ್ರೆ, ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಒಂದು ಅರ್ಧ ಗಂಟೆ 1 ಗಂಟೆ ಈ ಕೆಲಸ ಹೋಗೋ ಚಾನ್ಸಸ್ ಇರ್ತದೆ. ಏನಕ್ಕಂತ ಹೇಳಿದ್ರೆ ಕಾಂಪಿಟೇಷನ್. ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ, ಆಯ್ತಾ? ಸೊ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 34ರಿಂದ 54 ತನಕ ಕೊಡ್ತಾ ಇದ್ದಾರೆ. ಓಕೆ, ಸೊ ಏನ್ ಕೆಲಸ, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತದೆ, ಕ್ಲಿಕ್ ಮಾಡಿ. ಏನಕ್ಕಂದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಇವಾಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ರೈಡ್ ದ ವೇವ್ ಅಂತ ಒಂದು ಕಂಪನಿಲಿ ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಅನ್ನೋ ಒಂದು ಕೆಲಸ ಬಿಟ್ಟಿದ್ದಾರೆ. ನಿನ್ನೆ ಲಿಂಕ್ಡ್ಇನ್ ಪೋಸ್ಟ್ ಆಗಿರುತ್ತೆ ಒಂದಿನ ಬ್ಯಾಕ್. ಸೊ ನಮ್ಮ ಕರ್ನಾಟಕದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಏನಕ್ಕಂತ ಹೇಳಿದ್ರೆ ಬೆಂಗಳೂರು ಕರ್ನಾಟಕದಿಂದ ಇದು ಲಿಸ್ಟ್ ಔಟ್ ಆಗಿರೋದು. ಓಕೆನಾ? ಸೊ ಇದು ಬೇಸಿಕಲಿ US ಬೇಸ್ಡ್ ಕಂಪನಿ. ಓಕೆ, ಇದು ಇವರದ್ದು ವೆಬ್ಸೈಟ್. ಇದ್ರದ್ದು ಲಿಂಕ್ ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಒಂದ್ಸಲ ವೆಬ್ಸೈಟ್ ಚೆಕ್ ಮಾಡಿ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ರು ಏನೋ ಒಂದು ತಮ್ದೇನೋ ಒಂದು ಸ್ವಂತ ಬಿಸ್ನೆಸ್ ಮಾಡಿದ್ದಾರೆ, ಮತ್ತೆ ಅದನ್ನು ಪ್ರಮೋಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು. ಬಟ್ ಅದು ಏನಂತ ಹೇಳಿದ್ರೆ ಆಡ್ ರನ್ ಮಾಡ್ತಾ ಇರ್ಬೇಕಾದ್ರೆ ಪರ್ ಆಡ್ಗೆ ಇವರು ಹಣ ಕೊಡ್ತಾನೆ ಇರ್ಬೇಕಲ್ವಾ ರೀಚ್ ಆಗ್ಲಿಕ್ಕೆ. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ, ಆಯ್ತಾ? ಫೇಸ್ಬುಕ್ ಅಲ್ಲಿ ಗ್ರೂಪ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಸೊ ಅಲ್ಲಿ ಪ್ರಮೋಟ್ ಮಾಡ್ತಾರೆ. ಸೊ ಈ ತರ ಅವರು ಬ್ರ್ಯಾಂಡ್ ಅವರಿಗೆ ಹೆಲ್ಪ್ ಮಾಡ್ತಾರೆ, ಆಯ್ತಾ? ಇದು ಅವರು ಬೇಸಿಕಲಿ ಮಾಡುವಂತ ಕೆಲಸ. ಅದಕ್ಕೆ ಇವರು ಏನು ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಅಂತ ಒಂದು ಕೆಲಸಕ್ಕೆ ಜನರನ್ನ ಹುಡುಕ್ತಾ ಇದ್ದಾರೆ, ಆಯ್ತಾ? ಇದು ಆದಷ್ಟು ಬೇಗ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಏನಕ್ಕಂತಂದ್ರೆ ಸ್ಟಾರ್ಟ್ಅಪ್ ಬೇರೆ, ಕಾಂಪಿಟೇಷನ್ ಬೇರೆ ಇರ್ತದೆ. ಸೊ ಬೇಗ ಇದು ಎಂಡ್ ಆಗ್ಬೋದು, ಆಯ್ತಾ? ಇವಾಗ ನಾನು ಪೋಸ್ಟ್ ಮಾಡಿ ಒಂದು ಗಂಟೆ 2 ಗಂಟೆಗೆ ಎಂಡ್ ಆಗಬಹುದು. ಸೊ ಅದ್ರ ಒಳಗೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಓಕೆ, ಸೊ ಇದರ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದು ಕ್ಲಿಕ್ ಮಾಡಿದ್ಕೊಳ್ಳಿ, ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, ಫೇಸ್ಬುಕ್ ಗ್ರೂಪ್ ಸ್ಪೆಷಲಿಸ್ಟ್ ಅಂತ ಒಂದು ಕೆಲಸ. ಸೊ ರೈಡ್ ದ ವೇವ್ ಅಂತ ಒಂದು ಕಂಪನಿ, US ಬೇಸ್ಡ್ ಕಂಪನಿ. ಸೊ ನಿಮ್ಗೆ ತಿಂಗಳಿಗೆ ಅವ್ರು ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ $400ರಿಂದ $700 ಅಂತ ಹೇಳಿದ್ರೆ ಇಷ್ಟ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 400 ಅಂತ ಹೇಳಿದ್ರೆ ಈಗ 86 ಆಗಿದೆ ಡಾಲರ್ ರೇಟ್. ಸೊ ನಿಮ್ಗೆ 34,400 ರೂಪಾಯಿ ಆಗ್ತದೆ. 34,000 ಅಂತ ಅನ್ಕೊಳ್ಳಿ. 34,000ದಿಂದ 700 ಅಂತ ಹೇಳಿದ್ರೆ 60,000. ಸೊ 34ರಿಂದ 60,000 ಒಳಗೆ ನಿಮ್ಗೆ ಇಲ್ಲಿ ಸಿಗ್ತದೆ, ಆಯ್ತಾ? ಸೊ ಒಂದು ಒಳ್ಳೆ ಅವಕಾಶ ಮನೆಯಲ್ಲೇ ಕೆಲಸ ನೋಡ್ತಾ ಇರೋರಿಗೆ. ಇದು ಫುಲ್ ಟೈಮ್ ಕೆಲಸ, ಇದು ಪಾರ್ಟ್ ಟೈಮ್ ಅಲ್ಲ, ಇದು ಫುಲ್ ಟೈಮ್ ಕೆಲಸ. ಮತ್ತೆ ನಾನು ಹೇಳ್ದಂಗೆ ಇದು US ಬೇಸ್ಡ್ ಕಂಪನಿಯಿಂದ ನೀವು ಮನೆಯಿಂದಲೇ ಮಾಡುವಂತ ಕೆಲಸ. ನೀವು ಇಂಡಿಯಾದಲ್ಲಿ ಕುತ್ಕೊಂಡು ಮನೆಯಿಂದಲೇ ಕೆಲಸ ಮಾಡೋದು US ಕಂಪನಿಗೆ. ಓಕೆ, ಸೊ ವರ್ಕ್ ಸ್ಕೆಡ್ಯೂಲ್ 9ರಿಂದ 5 ಗಂಟೆ ಅಂತ ಹೇಳ್ತಾರೆ. ಅದು US ಟೈಮಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಇಂಡಿಯಾದಿಂದ ಕೆಲಸ ಮಾಡ್ಬೇಕಾದ್ರೆ ನೈಟ್ ಶಿಫ್ಟ್ ಆಗುತ್ತೆ. 7-7:30 ಶಿಫ್ಟ್ ಸ್ಟಾರ್ಟ್ ಆಗಿ 3-3:30 ತನಕ ಇರ್ತದೆ. ಇದು ನೈಟ್ ಶಿಫ್ಟ್ ಬೇಸಿಕಲಿ. ಓಕೆ, ಸೊ ಯಾರಿಗೆಲ್ಲ ನೈಟ್ ಶಿಫ್ಟ್ ಮಾಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇರ್ತದೆ ನೋಡಿ, ಅವ್ರು ಇದಕ್ಕೆಲ್ಲ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಅವ್ರ ಕಂಪನಿ ಬಗ್ಗೆ ಹೇಳಿದ್ದಾರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮ್ಗೆ, ಅದ್ರ ಬಗ್ಗೆ ಅವರು ಹೇಳ್ತಾರೆ ಇಲ್ಲಿ. ಓಕೆ, ಏನಕ್ಕೆ ನಮ್ಮ ಕಂಪನಿ ಜಾಯಿನ್ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಾಯಿನ್ ಪ್ಯಾಷನೇಟ್ ಹೈ ಪರ್ಫಾರ್ಮಿಂಗ್ ಟೀಮ್ ದ್ಯಾಟ್ ರೀಡಿಫೈನಿಂಗ್ ಅ ಲೀಡ್ ಜನರೇಷನ್ ಫಾರ್ ಅ ಸ್ಮಾಲ್ ಬಿಸ್ನೆಸ್ ಅಂಡ್ ಪ್ಲೇ ಅ ಕ್ರಿಟಿಕಲ್ ರೋಲ್ ಇನ್ ಹೆಲ್ಪಿಂಗ್ ಸ್ಮಾಲ್ ಬಿಸ್ನೆಸ್ ಗ್ರೋ. ಅದನ್ನ ನಿಮ್ಗೆ ಹೇಳಿದ್ದೇನೆ, ಚಿಕ್ಕ ಬಿಸ್ನೆಸ್ ಅವರಿಗೆ ಲೀಡ್ ಜನರೇಷನ್ ಮಾಡ್ಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಲೀಡ್ ಜನರೇಷನ್ ಅಂತ ಹೇಳಿದ್ರೆ ಅವ್ರಿಗೆ ಬಿಸ್ನೆಸ್ ಆಗೋ ತರ ನೋಡ್ಕೊಳಕ್ಕೆ ಇವ್ರು ಹೆಲ್ಪ್ ಮಾಡ್ತಾರೆ ಫೇಸ್ಬುಕ್ ಗ್ರೂಪ್ ಮೂಲಕ. ನೆಕ್ಸ್ಟ್, ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಅಂಡ್ ಕಂಫರ್ಟ್ ಆಫ್ ಫುಲ್ಲಿ ರಿಮೋಟ್ ರೋಲ್. ಇದು ಕಂಪ್ಲೀಟ್ಲಿ ನೀವು ಮನೆಯಲ್ಲೇ ಮಾಡುವಂತ ಕೆಲಸ, ಆಯ್ತಾ? ಸೊ ವಿ ಪ್ರಮೋಟ್ ಫ್ರಮ್ ವಿದಿನ್. ಮೆನಿ ಆಫ್ ಅವರ್ ಸೀನಿಯರ್ ಟೀಮ್ ಸ್ಟಾರ್ಟೆಡ್ ಇನ್ ರೋಲ್ಸ್ ಜಸ್ಟ್ ಲೈಕ್ ದಿಸ್. ಸೊ ಚೆನ್ನಾಗಿದೆ ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು, ಮನೇಲೆ ಕೂತ್ಕೊಂಡು ಮಾಡುವಂತ ಕೆಲಸ. ಸೊ ನೈಟ್ ಶಿಫ್ಟ್ ಬರ್ತದೆ. ಸೊ ಬೆಳಿಗ್ಗಿಂದ ಸಂಜೆ ತನಕ ಬಿಸಿ ಇರ್ತಾರೆ, ಕೆಲವರು ನೈಟ್ ಟೈಮಲ್ಲಿ ಫ್ರೀ ಇರ್ತಾರೆ ನೋಡಿ. ಮತ್ತೆ ಈಗ ಬೇರೆ ನೈಟ್ ಶಿಫ್ಟ್ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಸಾಕಾಗ್ತಾ ಇಲ್ಲ ಸ್ಯಾಲ್ರಿ ಅಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ದು ಕೆಲಸ, ಏನು ರೆಸ್ಪಾನ್ಸಿಬಿಲಿಟಿ ಏನಂತ ಇಲ್ಲಿ ನೋಡುವ. ರಿಸರ್ಚ್ ಅಂಡ್ ಐಡೆಂಟಿಫೈ ರಿಲೆವೆಂಟ್ ಲೊಕೇಶನ್ ಸ್ಪೆಸಿಫಿಕ್ ಫೇಸ್ಬುಕ್ ಗ್ರೂಪ್ಸ್ ಬೇಸ್ಡ್ ಆನ್ ಕ್ಲೈಂಟ್ ಇಂಡಸ್ಟ್ರೀಸ್.
ಆಯ್ತಾ. ಇವಾಗ ತುಂಬಾ ಗ್ರೂಪ್ ಇರ್ತದೆ ಫೇಸ್ಬುಕ್ ಅಲ್ಲಿ. ಫೇಸ್ಬುಕ್ ಯೂಸ್ ಮಾಡೋರಿಗೆ ಇದೊಂದು ಗೊತ್ತಾಗ್ತದೆ ಆಯ್ತಾ. ಫೇಸ್ಬುಕ್ ಯೂಸ್ ಮಾಡೋರಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸಿ. ಏನಾಗಂದ್ರೆ ನಿಮ್ಗೆ ಏನು ಗೊತ್ತೇ ಇಲ್ಲ ಫೇಸ್ಬುಕ್ ಬಗ್ಗೆ, ಹಿಂದೆ ಮುಂದೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಇದಕ್ಕೆ ಆಗಲ್ಲ ಕೆಲಸ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಫೇಸ್ಬುಕ್. ಸೊ ಇವಾಗ ಯಾವುದೋ ಒಂದು ಇವಾಗ ಒಂದು ಅವ್ರೇನೋ ಪ್ರಾಡಕ್ಟ್ ಹೇಳ್ತಾರೆ. ಅದು ಈಗ ನೋಡಿ, ಒಂದು ಈಗ ಚಿಕ್ಕ ಮಕ್ಳದ್ದು ಈಗ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಅದು ಅಂತ ಹೇಳಿದ್ರೆ ತಾಯಂದ್ರ ಗ್ರೂಪ್ ಇರ್ತದಲ್ಲ, ಅಲ್ಲಿ ಅದನ್ನ ಪ್ರಮೋಟ್ ಮಾಡಿದ್ರೆ ಅವರೆಲ್ಲ ತಗೊಳ್ಳೋ ಚಾನ್ಸಸ್ ಇದೆ. ಸೊ ಅದು ನೀವು ಐಡೆಂಟಿಫೈ ಮಾಡಬೇಕಾಗ್ತದೆ. ಲೊಕೇಶನ್ ಸ್ಪೆಸಿಫಿಕ್. ಈಗ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನೋಡುವಂಥದ್ದು, ಆದ್ರೆ ನೀವು ಐಡೆಂಟಿಫೈ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು. ಓಕೆ. ಇವ್ಯಾಲ್ಯೂಯೇಟ್ ಗ್ರೂಪ್ ಕ್ವಾಲಿಟಿ ಬೇಸ್ಡ್ ಆನ್ ಎಂಗೇಜ್ಮೆಂಟ್, ಪೋಸ್ಟಿಂಗ್ ಆಕ್ಟಿವಿಟಿ, ಮೆಂಬರ್ಶಿಪ್ ಸೈಜ್ ಅಂಡ್ ಅಡ್ಮಿನ್ ಪ್ರೆಸೆನ್ಸ್. ಸೊ ನೀವು ಚೆಕ್ ಮಾಡಬೇಕಾಗ್ತದೆ ಎಂಗೇಜ್ಮೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟು ಜನ ಎಂಗೇಜ್ ಆಗಿದ್ದಾರೆ. ಈಗ 1,00,000 ಜನ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಎಂಗೇಜ್ಮೆಂಟ್ ಇದೆ, 4,000ನ 5,000ನ ಅದು ಚೆಕ್ ಮಾಡಬೇಕು. ಮತ್ತೆ ಪೋಸ್ಟಿಂಗ್ ಆಕ್ಟಿವಿಟಿ, ಫ್ರೀಕ್ವೆಂಟ್ಲಿ ಪೋಸ್ಟ್ ಮಾಡ್ತಾ ಇದ್ದಾರಾ ಇಲ್ಲ ವಾರಕ್ಕೊಮ್ಮೆ ಪೋಸ್ಟ್ ಮಾಡ್ತಾ ಇದ್ದಾರಾ ಎಂತ ಅಂತ ನೋಡ್ಬೇಕಾಗ್ತದೆ. ಮೆಂಬರ್ಶಿಪ್ ಸೈಜ್, ಎಷ್ಟು ಮೆಂಬರ್ ಅದೇ ಹೇಳ್ದಂಗೆ. ಮತ್ತೆ ಅಡ್ಮಿನ್ ಪ್ರೆಸೆಂಟ್, ಅಡ್ಮಿನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ವಾ ಅದೆಲ್ಲ ನೋಡ್ಬೇಕಾಗ್ತದೆ ನೀವು. ಆಯ್ತಾ. ಜಾಯಿನ್ ಗ್ರೂಪ್ ಸ್ಟ್ರಾಟಜಿಕಲಿ ಯೂಸಿಂಗ್ ಅಸೈನ್ ಫೇಸ್ಬುಕ್ ಪ್ರೊಫೈಲ್, ಎನ್ಶೂರಿಂಗ್ ಕಾಂಪ್ಲಿಯನ್ಸಸ್ ವಿತ್ ಈಚ್ ಗ್ರೂಪ್ಸ್ ರೂಲ್ಸ್ ಅಂಡ್ ಜಾಯ್ನಿಂಗ್ ಕ್ವಶನ್ಸ್, ಅದೆಲ್ಲ ಮಾಡಬೇಕು. ನೆಕ್ಸ್ಟ್ ಟ್ರ್ಯಾಕ್ ಆಲ್ ಜಾಯ್ನಿಂಗ್ ಆಕ್ಟಿವಿಟಿ ಇನ್ ಶೇರ್ಡ್ ಗೂಗಲ್ ಶೀಟ್ ಇನ್ಕ್ಲೂಡಿಂಗ್ ಗ್ರೂಪ್ ನೇಮ್, ಜಾನ್ ಸ್ಟೇಟಸ್, ಕ್ವಾಲಿಟಿ ರೇಟಿಂಗ್ ಅಂಡ್ ನೋಟ್ಸ್. ಸೊ ಎಲ್ಲ ಟ್ರ್ಯಾಕ್ ಮಾಡುವಂಥದ್ದು ಆಯ್ತಾ. ಜಾಯ್ನಿಂಗ್ ಆಕ್ಟಿವಿಟಿ ಗೂಗಲ್ ಶೀಟ್ ಅಲ್ಲಿ, ಅದು ಕೂಡ ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಪೋರ್ಟ್ ಪ್ಯಾಟರ್ನ್ಸ್ ಇನ್ ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಅಂಡ್ ಫ್ಲಾಗ್ ಗ್ರೂಪ್ಸ್ ದಟ್ ರಿಸ್ಟ್ರಿಕ್ಟ್ ಪೋಸ್ಟಿಂಗ್ ಆರ್ ಅಪಿಯರ್ ಇನ್ಆಕ್ಟಿವ್. ಸೊ ಇನ್ಆಕ್ಟಿವ್ ಗ್ರೂಪ್ ಅಲ್ಲೆಲ್ಲ ಇದು ಮಾಡ್ಲಿಕ್ಕಿಲ್ಲ, ಅದನ್ನು ರಿಪೋರ್ಟ್ ಮಾಡುವಂಥದ್ದು. ಆಯ್ತಾ. ಸೊ ಇದು ಟೋಟಲ್ ನಿಮ್ದು ಗ್ರೂಪ್ ನೀವು ರಿಸರ್ಚ್ ಮಾಡುವಂಥದ್ದು, ಯಾವುದು ಒಳ್ಳೆ ಇದೆ ಗ್ರೂಪ್ ಅದು ರಿಸರ್ಚ್ ಮಾಡಿ ಅವರಿಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅವರಿಗೆ ಕೊಡುವಂಥದ್ದು. ಇದು ಬೇಸಿಕ್ ಆಗಿ ನಿಮ್ದು ಕೆಲಸ ಆಗ್ತದೆ. ಓಕೆ. ನೆಕ್ಸ್ಟ್ ಸಕ್ಸಸ್ ಲುಕ್ಸ್ ಲೈಕ್ ಏಮ್ ಫಾರ್ 10 to 12 ಕ್ವಾಲಿಟಿ ಗ್ರೂಪ್ಸ್ ಜಾಯಿನ್ ಅಟೆಂಪ್ಟ್ಸ್ ಪರ್ ಅಕೌಂಟ್ ಪರ್ ಡೇ. ಆಯ್ತಾ. ಸೊ ಎಂತ ಮಾಡ್ಬೇಕಂತ ಹೇಳಿದ್ರೆ, ಒಂದು ಒಳ್ಳೆ ಒಂದು 10-12 ಗ್ರೂಪ್ ನೋಡಿ ಅದಕ್ಕೆ ಜಾಯಿನ್ ಆಗುವಂಥದ್ದು ನೀವು. ಓಕೆ. ಮತ್ತೆ ಅದನ್ನೆಲ್ಲ ಬರೆಯುವಂಥದ್ದು, ಯಾವ್ದೆಲ್ಲ ಗ್ರೂಪಿಗೆ ಜಾಯಿನ್ ಆಗಿದ್ದೀವಿ ಅದೆಲ್ಲ ಬರೆಯುವಂಥದ್ದು, ರೆಕಾರ್ಡ್ ಮಾಡಿ ಇಡುವಂಥದ್ದು, ಇಲ್ಲಿ ಕೆಲಸ ನಿಮ್ದು. ನೆಕ್ಸ್ಟ್ ಏಮ್ ಫಾರ್ 90% ಪ್ಲಸ್ ಎಕ್ಸೆಪ್ಟೆನ್ಸ್ ರೇಟ್ಸ್ ಬೈ ಸೆಲೆಕ್ಟಿಂಗ್ ಆಕ್ಟಿವ್ ರಿಲೆವೆಂಟ್ ಗ್ರೂಪ್. ಸೊ ಅವ್ರು ಎಕ್ಸೆಪ್ಟ್ ಮಾಡ್ಬೇಕಲ್ಲ. ಇವಾಗ ಅಡ್ಮಿನ್ ಇರ್ತದೆ, ಕೆಲವೊಂದು ಗ್ರೂಪ್ ಪ್ರೈವೇಟ್ ಇರ್ತದೆ ಮತ್ತೆ ಅಡ್ಮಿನ್ ಇರ್ತಾರೆ, ಅವರೆಲ್ಲ ಎಕ್ಸೆಪ್ಟ್ ಮಾಡ್ಬೇಕಲ್ವಾ. ಸೊ ಅದು ನೀವು ನೋಡ್ಕೊಳ್ಬೇಕು. ಎಕ್ಸೆಪ್ಟ್ ಮಾಡೋ ಹಾಗೆ ನೀವು ಟ್ರೈ ಮಾಡಬೇಕು. ಅದು ನಿಮ್ದು ಇಲ್ಲಿ ಕೆಲಸ ಆಗ್ತದೆ. ಟೋಟಲಿ ಗ್ರೂಪಿಗೆ ಜಾಯಿನ್ ಮಾಡೋದು ಮತ್ತೆ ಅದನ್ನು ರೆಕಾರ್ಡ್ ಮಾಡಿ ಇಡುವಂಥದ್ದು ಈಸಿ ಕೆಲಸ ಅಂತಾನೆ ಹೇಳ್ಬೋದು ಇದು. ಆಯ್ತಾ. ಸೊ ರಿಕ್ವೈರ್ಡ್ ಕ್ವಾಲಿಫಿಕೇಶನ್, ಏನೆಲ್ಲ ಕ್ವಾಲಿಫಿಕೇಶನ್ ಗೊತ್ತು ಅಂತ. ಸ್ಟ್ರಾಂಗ್ ಫೇಸ್ಬುಕ್ ನ್ಯಾವಿಗೇಷನ್ ಸ್ಕಿಲ್ ಎಸ್ಪೆಷಲಿ ವಿತ್ ಇನ್ ಗ್ರೂಪ್. ಸೊ ನಿಮ್ಗೆ ನಾನು ಹೇಳ್ದಂಗೆ ಫೇಸ್ಬುಕ್ ಬಗ್ಗೆ ನಾಲೆಜ್ ಇರಲೇಬೇಕು ಇದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ. ಓಕೆ. ಪ್ರೂವನ್ ಆನ್ಲೈನ್ ರಿಸರ್ಚ್ ಸ್ಕಿಲ್ ಅಂಡ್ ಎಬಿಲಿಟಿ ಟು ಮೇಕ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್. ಅದೇ ಇಂಟರ್ನೆಟ್ ಬಗ್ಗೆ ಕೂಡ ನಾಲೆಜ್ ಇರಬೇಕು, ಮತ್ತೆ ಆನ್ಲೈನ್ ರಿಸರ್ಚ್ ಮಾಡಿ ಗೊತ್ತಿರಬೇಕು ನಿಮಗೆ. ಓಕೆ. ಅಟೆನ್ಷನ್ ಟು ಡೀಟೇಲ್ಸ್ ಆ್ಯಂಡ್ ಆರ್ಗನೈಸ್ಡ್ ಹ್ಯಾಬಿಟ್ ಅದೆಲ್ಲ ಬಿಡಿ. ಸೊ ಏನಿಲ್ಲ, ನಿಮಗೆ ಚೆನ್ನಾಗಿ ಫೇಸ್ಬುಕ್ ನಾಲೆಜ್ ಇರಬೇಕು, ಮತ್ತೆ ರಿಸರ್ಚ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಅಂದ್ರೆ ಸರ್ಚ್ ಮಾಡ್ಲಿಕ್ಕೆಲ್ಲ ಗೊತ್ತಿರಬೇಕು ನಿಮಗೆ. ಮತ್ತೆ ಇಂಟರ್ನೆಟ್ ಮತ್ತೆ ಚಂದ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಮತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಬೇಕು ನಿಮಗೆ. ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ. ಪ್ರಿಫರ್ಡ್ ಕ್ವಾಲಿಟೀಸ್. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲ ಗೊತ್ತಿರಬೇಕು, ಅದೇ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಸೊ ಎಜುಕೇಶನ್ ಎನಿ ಬ್ಯಾಚುಲರ್ ಡಿಗ್ರಿ, ಯಾವುದೇ ಬ್ಯಾಚುಲರ್ ಡಿಗ್ರಿ ಮಾಡ್ದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ. ಸೊ ನೀವು ಮಾಡಿಲ್ಲ ಅಂತ ಹೇಳಿದ್ರು ಟ್ರೈ ಮಾಡಿ, PUC ಮಾಡ್ದವರು ಕೂಡ ಟ್ರೈ ಮಾಡಿ, ಸಿಗ್ಬೋದು ನಿಮ್ಗೆ. ಅಂದ್ರೆ ಒಳ್ಳೆ ನಾಲೆಜ್ ಇದ್ರೆ ಸಿಗ್ತದೆ. ಆಯ್ತಾ. ಸೊ ಎಂಟ್ರಿ ಲೆವೆಲ್ ಇದು ಪೊಸಿಷನ್ 1 to 3 years ಅದು ಬೇಕಾಗಿಲ್ಲ, ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಏನೋ ನಾಲೆಜ್ ಇಲ್ಲ ಅಂತ ಫೇಸ್ಬುಕ್ ನಾಲೆಜ್ ಇದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇದು ಫುಲ್ ಟೈಮ್ ಕೆಲಸ. ಓಕೆ. ಅಪ್ಲೈ ದಿಸ್ ಜಾಬ್ ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಬೇಕಾಗ್ತದೆ. ಸೊ ನಿಮ್ಮ ರೆಸ್ಯೂಮೆಯಲ್ಲಿ ಅಪ್ಲೋಡ್ ಮಾಡಿ. ಸೊ ಅದಾದ್ಮೇಲೆ ನಿಮ್ದು ಇಲ್ಲಿ ಫಸ್ಟ್ ನೇಮ್ ಮತ್ತೆ ಇಲ್ಲಿ ನಿಮ್ದು ಲಾಸ್ಟ್ ನೇಮ್ ಆಟೋಮೆಟಿಕ್ ಫಿಲ್ ಆಗ್ತದೆ. ಆಯ್ತಾ. ಸೊ ಏನಿದೆ ಆ ಥರನೇ ಫಿಲ್ ಆಗಿಬಿಡ್ತದೆ. ಇಲ್ಲಿ ಫೋನ್ ನಂಬರ್ ಇಂಡಿಯಾ ಚೂಸ್ ಮಾಡಿ. ಇದು ರಾಂಗ್ ಆಗಿದೆ.
ಸೊ ನಿಮ್ದು ಇಲ್ಲಿ ನಂಬರ್ ಹಾಕಿ, ಕರೆಕ್ಟಾಗಿ ನಂಬರ್ ಹಾಕಿ. ನಾನಿಲ್ಲಿ ಸುಮ್ಮನೆ ಒಂದು ರ್ಯಾಂಡಮ್ ಆಗಿರೋ ನಂಬರ್ ಹಾಕಿದ್ದೀನಿ. ನೀವು ಕರೆಕ್ಟಾಗಿ ನಿಮ್ಮ ನಂಬರ್ ಹಾಕಿ, ಮತ್ತು ಮೇಲ್ ಐ ಡಿ ಕೂಡ ಕರೆಕ್ಟಾಗಿ ಹಾಕಬೇಕು. ನೆಕ್ಸ್ಟ್ ನಿಮ್ಮದು ಕಂಟ್ರಿ ಇಂಡಿಯಾನೇ, ಬೇರೆ ದೇಶದವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಸ್ಟೇಟ್ ನಮ್ದು ಇಲ್ಲಿ ಕರ್ನಾಟಕ ಇದ್ದರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸಿಟಿ ನಮ್ಮದು ಮ್ಯಾಂಗ್ಳೂರ್ ಅಂತ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಸ್ಟ್ರೀಟ್, ನಿಮ್ದು ಇಲ್ಲಿ ಸ್ಟ್ರೀಟ್ ಹಾಕಿ. ನಾನು ಜಸ್ಟ್ ಮ್ಯಾಂಗ್ಳೂರ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಪೋಸ್ಟಲ್ ಕೋಡ್, ನಿಮ್ದು ಇಲ್ಲಿ ಪೋಸ್ಟಲ್ ಕೋಡ್ ಹಾಕಿ. ಓಕೆ, ನಾನಿಲ್ಲಿ ರ್ಯಾಂಡಮ್ ಆಗಿರೋ ಪೋಸ್ಟಲ್ ಕೋಡ್ ಹಾಕಿದ್ದೆ. ನೀವೆಲ್ಲ ಕರೆಕ್ಟಾಗಿ ಹಾಕಬೇಕು, ಆಯಿತಾ? ಸೊ ಎಜುಕೇಷನ್ ಹಾಕಿ. ಇಲ್ಲಿ ನಾನಿಲ್ಲಿ ಎಜುಕೇಷನ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ, ಗ್ರಾಜುಯೇಟೆಡ್. ನೆಕ್ಸ್ಟ್ ಎಜುಕೇಷನ್ ಟು ಇದು ಎಲ್ಲ ಇಲ್ಲಿ ಬಂದಿದೆ, ಗ್ರಾಜುಯೇಟೆಡ್. ಸೊ ಎಕ್ಸ್ಪೀರಿಯನ್ಸ್ ಇಲ್ಲಿ ಆಟೋಮೆಟಿಕ್ ನಾನು ರೆಸ್ಯೂಮೆ ಮೇಲೆ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಕ್ವಶನ್ಸ್. ಡು ಯು ಎಕ್ನಾಲೇಜ್ ದ್ಯಾಟ್ ಯುವರ್ ಅಪ್ಲಿಕೇಶನ್ ವಿಲ್ ನಾಟ್ ಕನ್ಸಿಡರ್ ಇಫ್ ಯು ಡೋಂಟ್ ಫುಲ್ಲಿ ಆನ್ಸರ್ ದ ಸ್ಕ್ರೀನಿಂಗ್ ಕ್ವಶನ್? ಎಸ್. ನೆಕ್ಸ್ಟ್ ಟೆಲ್ ಮಿ ಅಬೌಟ್ ಸಮಥಿಂಗ್ ಎಕ್ಸೆಪ್ಷನಲ್ ಯು ಹ್ಯಾವ್ ಅಕಾಂಪ್ಲಿಷ್ಡ್. ಸೊ ಚಾಟ್ ಜಿಪಿಟಿ ಹೆಲ್ಪ್ ತೊಗೊಳಕ್ಕಿಲ್ಲ ಅಂತ ಫಸ್ಟಿಗೆ ಹಾಕಿದ್ದಾರೆ ಇವರು. ಸೊ ಆದರೂ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇದನ್ನು ನೀವು ಇದು ಕ್ವಶನ್ ಉಂಟಲ್ಲ, ಕಾಪಿ ಪೇಸ್ಟ್ ಮಾಡಿ ನೀವು ಚಾಟ್ ಜಿಪಿಟಿಗೆ ಹಾಕಿ. ಓಕೆನಾ? ಸೊ ಆನ್ಸರ್ ಫಾರ್ ಫ್ರೆಷರ್ಸ್, ಎಕ್ಸಾಂಪಲ್ ಆನ್ಸರ್ ಫಾರ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅಂತ ಬರ್ತದೆ, ಆಯಿತಾ? ಸೊ ನೀವು ಇದನ್ನು ಕಂಪ್ಲೀಟಾಗಿ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೊಂದು ಐಡಿಯಾ ಸಿಗ್ತದಲ್ವಾ, ಈ ಥರ ಇರಬೇಕು ಅಂತ. ಸೊ ನಿಮ್ದು ಇಲ್ಲಿ ಓನ್ ಸೆಂಟೆನ್ಸಲ್ಲಿ ಇಲ್ಲಿ ಬರೀರಿ. ಇಲ್ಲ ಅಂತಂದರೆ ನೀವು ಸೇಮ್ ಕಾಪಿ ಪೇಸ್ಟ್ ಮಾಡಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ಫೈಂಡ್ 5 ಆಕ್ಟಿವ್ ಕಮ್ಯುನಿಟಿ ಫೇಸ್ಬುಕ್ ಗ್ರೂಪ್ಸ್. ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್ ಲೊಕೇಟೆಡ್ ಇನ್ ದ ಟೌನ್ ವಿದಿನ್ 20 ಮೈಲ್ ರೇಡಿಯಸ್ ಆಫ್ ಇದು ಲೊಕೇಶನ್. ಎನ್ಶೂರ್ ಈಚ್ ಗ್ರೂಪ್ ಹ್ಯಾಸ್ 5,000 members and is active. Ensure that group allows business post. Each group should be in a different town. No yard sale or buy sell groups. Please list the name of the groups. Please respond with the name of 5 ಗ್ರೂಪ್ಸ್, ಆಯಿತಾ? ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಫೇಸ್ಬುಕ್ ಪೇಜ್ಗೆ ಹೋಗ್ಬೇಕು ನಿಮ್ಮದು, ಆಯಿತಾ? ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಆ ಲೊಕೇಶನ್ ಇದೆಯಲ್ಲ ಅದನ್ನು ಸರ್ಚ್ ಮಾಡಬೇಕು. ಓಕೆ, ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಪೇಜಸ್ ಎಲ್ಲ ಕಾಣ್ತದೆ, ಆಯಿತಾ? ಇವ್ರಿಗೇನು ಬೇಕಾಗಿರೋದು, ಗ್ರೂಪ್ ಬೇಕಾಗಿರೋದು, ಅದು ಆ್ಯಕ್ಟಿವ್ ಇರಬೇಕು ಮತ್ತು 5,000ಕ್ಕಿಂತ ಜಾಸ್ತಿ ಮೆಂಬರ್ಸ್ ಇರಬೇಕು. ಆ ಥರ ಗ್ರೂಪ್ಸನ್ನು ಇಲ್ಲಿ ಹುಡುಕಿ ನೋಡಿ, ಈ ಥರ ಗ್ರೂಪ್ಸ್ ಎಲ್ಲ ಸಿಗ್ತಲ್ಲ, ಆ ಥರ ಗ್ರೂಪ್ಸ್ ಇಲ್ಲಿ ಹುಡುಕಿ ಅವರಿಗಿಲ್ಲಿ ಬರೀರಿ, ಆಯಿತಾ? ಸೊ ಇಲ್ಲಿ ಚಾಟ್ ಜಿಪಿಟಿ ಕೂಡ ಆನ್ಸರ್ ಕೊಡ್ತದೆ ಇದು ಹಾಕಿದ್ರೆ. ಅದು ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಇರ್ತದೆ. ನೀವು ಸ್ವಂತ ಹುಡುಕಿದ್ರೆ ನಿಮ್ದು ಬೆಸ್ಟ್ ಅದು. ಓಕೆ, ಈ ಥರ ಸರ್ಚ್ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಕನ್ವಿನ್ಸ್ ಮೀ ವೈ ವಿ ಶುಡ್ ಹೈರ್ ಯು. ಓಕೆ, ಏನಕ್ಕೆ ನಾವು ನಿಮ್ಮ ಹೈರ್ ಮಾಡ್ಕೋಬೇಕು ಅಂತ ಅವ್ರು ಕನ್ವಿನ್ಸ್ ಮಾಡಬೇಕು. ನೀವು ಇಂಗ್ಲೀಷಲ್ಲೇ ಬರೀಬೇಕಾಗ್ತದೆ ಇದು. ಸೊ ಚಾಟ್ ಜಿಪಿಟಿ ಹೆಲ್ಪ್ ತಗೊಳ್ಳಿ, ಸೇಮ್ ಥಿಂಗ್. ಚಾಟ್ ಜಿಪಿಟಿ ಹೆಲ್ಪ್ ತಗೊಳ್ಳಿ, ಬಟ್ ಸೇಮ್ ಥಿಂಗ್ ಕಾಪಿ ಮಾಡಿ ಪೇಸ್ಟ್ ಮಾಡಬೇಡಿ, ಆಯಿತಾ? ಸೊ ಸೇಮ್ ಥಿಂಗ್ ಕಾಪಿ ಪೇಸ್ಟ್ ಮಾಡಿಬಿಡಿ, ಸ್ವಂತ ಬರೀರಿ ನೀವು ಇದು ನೋಡಿ. ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಕವರ್ ಲೆಟರ್ ಇದ್ದರೆ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಆಪ್ಷನಲ್ ಡೆಮೋಗ್ರಾಫಿಕ್ ಸರ್ವೆ, ನಿಮ್ಮದು ಇದೇನಂತ ಕೇಳ್ತಾ ಇದ್ದಾರೆ, ಫಿಮೇಲ್. ಸೊ ಇದು ಕೂಡ ಕೇಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ವಿತ್ ಡಿಸೆಬಿಲಿಟಿ ಇದ್ದರೆ, ನಿಮಗೆ ಡಿಸೇಬಿಲಿಟಿ ಇದ್ದರೆ, ಏನಾದರೂ ಡಿಸೆಬಿಲಿಟಿ ಇದ್ದರೆ ಇದು ಹಾಕಿ. ಇಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ಓಕೆ, ಅದಾದಮೇಲೆ ಸೆಂಡ್ ಅಪ್ಲಿಕೇಶನ್. ಸೊ ಥ್ಯಾಂಕ್ ಯು, ಅಪ್ಲಿಕೇಶನ್ ಫಾರ್ಮ್ ಹ್ಯಾಸ್ ಬಿನ್ ಸೆಂಟ್. ಅವರ್ ಮ್ಯಾನೇಜರ್ ವಿಲ್ ಕಾಂಟ್ಯಾಕ್ಟ್ ಯು ಆಫ್ಟರ್ ರಿವ್ಯೂವಿಂಗ್ ಇಟ್. ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮನ್ನು ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ರೂ ಇಲ್ಲ ಅಂತ ಹೇಳಿದ್ರೆ ನಂಬರ್ ನೀವು ಕೊಟ್ಟಿರ್ತೀರಲ್ಲ ಅದ್ರ ಥ್ರೂ. ಜಾಸ್ತಿ ಮೇಲ್ ಥ್ರೂ ಮಾಡೋ ಚಾನ್ಸ್ ಇದೆ, ಏನಕ್ಕಂತ ಹೇಳಿದ್ರೆ ಬೇರೆ ದೇಶದ ಕಂಪನಿ ಅಲ್ವಾ, ಅದಕ್ಕೆ. ಸೊ ನಾನೆಲ್ಲ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟೆ. ಲಾಸ್ಟಿಗೆ ನೀವು ಏನು ಆನ್ಸರ್ ಕೊಡ್ತೀರಾ ನೋಡಿ, ಅದು ಚಾಟ್ ಜಿಪಿಟಿ ರೆಫರ್ ಮಾಡಿ ಕೊಡಿ, ಬಟ್ ಚಾಟ್ ಜಿಪಿಟಿನೇ ಕಾಪಿ ಪೇಸ್ಟ್ ಮಾಡಬೇಡಿ. ನೀವು ಏನು ಆನ್ಸರ್ ಕೊಡ್ತೀರಾ ಅದ್ರ ಮೇಲೆ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಓಕೆ, ಸೊ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ, ಅದೇ ನಾನು ಹೇಳುವಂಥದ್ದು. ಏನಕ್ಕಂತ ಹೇಳಿದ್ರೆ ಎನಿ ಟೈಮ್ ಇದು ಎಂಡ್ ಆಗ್ಬೋದು. ಓಕೆ, ಸೊ ಅದ್ರ ಒಳಗೆ ನೀವು ಅರ್ಜಿ ಸಲ್ಲಿಸಿ. ಐ ಹೋಪ್ ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ನೋಡ್ತಾ ಇದ್ರೆ ಅವರಿಗೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬೈ ಬೈ.